ಹಲವಾರು ವರ್ಷಗಳಿಂದ ಇದು ಮೊದಲಿಗೆ ಈ ಕಾಮಗಾರಿ ಯೋಜನೆ ಪ್ರಾರಂಭ ಆಗಿದ್ದು 2016ನೇ ಇಸ್ವಿಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂದಿನ ಲೋಕೋಪಯೋಗಿ ಸಚಿವರಾದಂಥ ಮಾದೇವಪ್ಪನವರ ಕಾಲದಲ್ಲಿ ಪ್ರಾರಂಭ ಆಯಿತು. ಸುಮಾರು 16ರಿಂದ 18ನೇ ಇಸ್ವಿವರೆಗೂ ಕೆಲಸ ಭಾಳ ಫಾಸ್ಟಾಗಿ ವೇಗವಾಗಿ ನಡೀತು. ಆ ವೇಗವಾಗಿ ನಡೆದಂಥ ಸಂದರ್ಭದಲ್ಲಿ 2018ರ ಚುನಾವಣೆಯಲ್ಲಿ ಸರ್ಕಾರ ಬದಲಾಯಿತು. ಸನ್ಮಾನ್ಯ ಗೌರವಾನ್ವಿತ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳಾದರು. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದರು. 4 ಜನ ಮುಖ್ಯಮಂತ್ರಿಗಳ ಕಾಲದಲ್ಲಿ ಪ್ರಗತಿಯಲ್ಲಿತ್ತು. ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯ ಅವಧಿ ಮುಗಿದ ನಂತರ ಏಕಾಏಕಿ ಈ ಯೋಜನೆಯ ಕಾಮಗಾರಿ ನಿಂತೋಯ್ತು. ಈ 4 ಜನ ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲೂ ಶಾಸಕರಾಗಿದ್ದಂಥವರು ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿಯವರು 2016ರಿಂದ 23ರವರೆಗೂ ಅವರೇ ಶಾಸಕರಾಗಿದ್ದರು. ಸುಮಾರು 7-8 ವರ್ಷಗಳ ಕಾಲ ಈ ಕಾಮಗಾರಿಯನ್ನು ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಿಸಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ನಾನು ಹೊಸದಾಗಿ ಶಾಸಕನಾದ ಮೇಲೆ ಯೋಜನೆಯ ಬಗ್ಗೆ ಮಾಹಿತಿ ತೆಗೆದುಕೊಂಡಾಗ ಗೊತ್ತಾಗ್ತು ಇದರಲ್ಲಿ ಕಾಂಟ್ರಾಕ್ಟರ್ಗೆ ಮತ್ತು ಲ್ಯಾಂಡ್ ಅಕ್ವಿಜಿಷನ್ ಪ್ರಾಬ್ಲಮ್ಮು, ಕಾಂಟ್ರಾಕ್ಟರ್ಗೆ SR ರೇಟಲ್ಲಿ ಅದೇನ್ರಿ ಎಲ್ಲೋದ್ರು ಅವರು ಈಗ ನಿಮಗೆ ಎಲ್ಲ ಗೊತ್ತಿದೆ, ಕಾಂಟ್ರಾಕ್ಟರ್ಗೆ ವರ್ಷದಿಂದ ವರ್ಷಕ್ಕೆ SR ಚೇಂಜ್ ಆಗ್ತಾ ಇರ್ತವೆ. ಸುಮಾರು 8-10 ವರ್ಷದ ಹಿಂದಿನ SRಗೆ ಇವತ್ತು ಕೆಲಸ ಮಾಡಿರಿ ಅಂದರೆ ಕಾಂಟ್ರಾಕ್ಟರ್ಗಳು ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಅವ್ರಿಗೆ ನಷ್ಟ ಆಗ್ತದೆ. ಅದನ್ನು ಸರ್ಕಾರ, BJP ಸರ್ಕಾರ, ಮಾನ್ಯ ಕುಮಾರಣ್ಣವರು, ಅದ್ರ ಜೊತೆಗೆ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀನಿವಾಸ ಮೂರ್ತಿಯವರು ಕ್ಷೇತ್ರದ ಜನತೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಮಾಡಬೇಕಿತ್ತು. ಇದೇನು ತೀರಾ ರೀಚ್ ಏನಿರಲಿಲ್ಲ. ಈ ಬ್ರಿಡ್ಜ್ ಕೆಳಗಡೆ ಕೆಲಸ ಮಾಡಬೇಕಾಗಿತ್ತು, ಮತ್ತು ಎಲ್ಲಿ ಕೆಲಸ ಪಾಟ್ ಹೋಲ್ ಬಿದ್ದಿದೆ ಅದನ್ನು ಮುಚ್ಚಿಸ್ಬೇಕಾಗಿತ್ತು, ಮಾಡಲಿಲ್ಲ. ಲ್ಯಾಂಡ್ ಅಕ್ವಿಜಿಷನ್ ಪ್ರಾಬ್ಲಮ್ ಇವತ್ತಿಗೂ ಐತೆ, ಅದನ್ನೇನು ಮಾಡಿಸಿ ಅಂತ ಅವ್ರ ಮೇಲೆ ನಾನೇನು ಆರೋಪ ಮಾಡಲ್ಲ. ಅವರು ಕಾಮಗಾರಿಗೆ ಇಂಥ ಸಂದರ್ಭದಲ್ಲಿ ನನಗೆ ಸರ್ಕಾರಕ್ಕೆ ನಾನು ಖುದ್ದು ಮಂತ್ರಿಗಳನ್ನೇ ಕರ್ಕೊಂಬಂದು ಪರಿಸ್ಥಿತಿಯನ್ನು ನಾನು ವೀಕ್ಷಣೆ ಮಾಡಿಸಿದ್ದೆ. ಇದು ತುರ್ತಿದೆ ಅಂತ ಮಂತ್ರಿಗಳು ಗಮನ ಹರಿಸಿದರು. ಬಟ್ ಇದು ಸುಮಾರು ಕ್ಷೇತ್ರಗಳಿಗೆ ಹಾದು ಹೋಗ್ತಕ್ಕಂಥ ಅಲೈನ್ಮೆಂಟ್ ಆಗಿರೋದ್ರಿಂದ ಇದು ಏಕಾಏಕಿ ನಾನು ಒಂದೇ ಕ್ಷೇತ್ರಕ್ಕೆ ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಾನು ವಿಶೇಷವಾದಂಥ ಕಾಳಜಿ ವಹಿಸಿ ಕಾಂಟ್ರಾಕ್ಟರ್ ಮೇಲೆ ಭಾಳ ಒತ್ತಡವನ್ನು ತಂದು ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ನಾನು ಅವ್ರ ಹತ್ರ ₹1 ಕಾಸಿಸ್ಕೊಂಡಿರಲಿಲ್ಲ. ನೋಡಿ, ನೀವು ಬಂದು ದಯವಿಟ್ಟು ನನಗೇನು ಜನಕ್ಕೆ ತೊಂದರೆ ಆಯ್ತೈತೆ ಇದನ್ನು ಮಾಡಿಕೊಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ. ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಭಾಗದಲ್ಲಿ ವಿಶೇಷವಾಗಿ ಮಹಿಳೆಯರು ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನಾನು ಇದನ್ನು ಚಾಲನೆ ಕೊಡಿಸ್ಲಿಕ್ಕೆ, ಇದನ್ನೆಲ್ಲ ಈ ನಿಂತೋಗಿರ್ತಕ್ಕಂಥ ಕೆಲಸನ ನಾನು ಪ್ರಗತಿಯಲ್ಲಿ ಮುಂದುವರಿಸಲಿಕ್ಕೆ, ಚಾಲನೆ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನೇನೋ ಮಾತಾಡ್ತಾಯಿದ್ರು. ಅದನ್ನೆಲ್ಲ ನಾನು ಗಮನಿಸಿದೆ. ಅವರೆಲ್ಲ BJP ಸರ್ಕಾರ ಇದ್ದಾಗ ಪಾಪ ಜನರ ಬಗ್ಗೆ ಕಾಳಜಿ ಇರಲಿಲ್ವಾ? ಅವ್ರದೇ ಸರ್ಕಾರ, ಅವ್ರದೇ ಮೈತ್ರಿ ಪಕ್ಷದ ಶಾಸಕರು, ಅವರೇ ಇಲ್ಲೆಲ್ಲ ಘಟಾನುಘಟಿ ನಿಗಮಗಳ ಅಧ್ಯಕ್ಷರು, ಎಲ್ಲ ಬೋರ್ಡ್ಗಳಿಗೆ ಅವರೇ ಚೇರ್ಮನ್ರು ಏನು ಮಾಡ್ತಾಯಿದ್ರು? ಅವತ್ತು ಮಾತ್ರ ಜನ ತೊಂದರೆ ಆಗ್ತಿರ್ಲಿಲ್ವಾ? ಇವತ್ತು ತೊಂದರೆ ಆಯ್ತು. ಅದಾ ಏನು ವ್ಯಾಖ್ಯಾನಗಳು? ಹಾರ್ಟ್ ಅಟ್ಯಾಕ್ ಆಯ್ತದೆ ಅಂತ ಹಾಕವ್ರೆ. ಹಂಗಾರೆ 3 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆದವ್ರು ಇವ್ರೇನು ಮಾಡ್ತಾಯಿದ್ರು? ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಶಾಸಕರೇ ನೀವೆಲ್ಲ ನಾನು ಆ ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೂ ಕಾಮೆಂಟು, ರಂಗೋಲಿ ಸ್ಪರ್ಧೆ ನಾವು ಹೋಲ್ಸ್ಬಿಟ್ಟಿದ್ದನ್ನ ಕಮೆಂಟ್ ಮಾಡಬೇಕಾ? ನಾನು ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದು ನೆಲಮಂಗಲದಲ್ಲಿ ಮಹಿಳೆಯರಿಗೆ ಉತ್ತೇಜನ ಕೊಡಲಿಕ್ಕೆ, ಅವರಲ್ಲಿರ್ತಕ್ಕಂಥ ಕಲೆ ಸಂಸ್ಕೃತಿಯನ್ನು ಸ್ವಲ್ಪ ಉತ್ತೇಜನ ಕೊಟ್ಟು ಎಲ್ಲ ಮಾಡಲಿ ಅಂತ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅಭಿವೃದ್ಧಿ ಕೆಲಸಕ್ಕೂ ಅದಕ್ಕೇನು ಸಂಬಂಧ? ಯಾರೋ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಏನು ಆ ಕೇಳಿರ್ತಕ್ಕಂಥ ತಪ್ಪಲ್ಲ, ರಸ್ತೆ ಮಾಡಿಸಿ ಶಾಸಕರೇ ದಯವಿಟ್ಟು ಅಂತ ಹಾಕಿದ್ರು. ಅವ್ರು ಯಾರೋ ನಾನು ನೋಡಲಿಲ್ಲ ಹೆಸರು, ಅದೇನು ತಪ್ಪಲ್ಲ. ಬಟ್ ಅದನ್ನು ರಂಗೋಲಿ ಸ್ಪರ್ಧೆಗೆ ಕಾಮೆಂಟ್ ಮಾಡಿ ಅದು ಕಂಪೇರ್ ಮಾಡಿದ್ದು
ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಯ್ತದೆ, ಇದು ಆಯ್ತಪ್ಪ. ಇವತ್ತು ನಾನೇನೋ ನನ್ನ ಕಾಲದಲ್ಲಿ ಇದಾಗಿ ನಿಂತೋಗಿದ್ರೆ ನಾನು ಅದಕ್ಕೆ ಜವಾಬ್ದಾರಿ ಆಗ್ತೀನಿ. ಕಳೆದ 7.5 ವರ್ಷ 8 ವರ್ಷ ಶ್ರೀನಿವಾಸ ಮೂರ್ತಿಗೆ ಅವಕಾಶ ಕೊಟ್ಟಿರಲ್ಲ, ಆಯಿತು, ನಾನು ಶಾಸಕನಾದೆ. ಎಲ್ಲ ಕ್ಷೇತ್ರದಲ್ಲೂ ನೀವು ಗಮನಿಸಿ, ನೀವೇ ಮಾಧ್ಯಮದವ್ರಿಗೆ ಮಾಹಿತಿ ಐತೆ. 1,500 ಕೋಟಿ ಅನುದಾನ ತಂದಿದ್ದೀನಿ, UGD ಮಾಡಿಸಿದ್ದೀನಿ, ಕಾವೇರಿ ವಾಟರ್ ಅಲೋಕೇಶನ್ ಮಾಡಿಸಿದ್ದೀನಿ. ನನ್ನ ಕೈಲಾದಂಥ ಕೆಲಸನ ಶಕ್ತಿ ಮೀರಿ ಮಾಡ್ತಾ ಇದ್ದೀನಿ. ಶ್ರೀನಿವಾಸ ಮೂರ್ತಿ ಅವ್ರದ್ದು 10 ವರ್ಷದ ಅನುದಾನ ಎಷ್ಟು, ನಂದೆಷ್ಟು ನೀವೇ ಕಂಪೇರ್ ಮಾಡಿ. ಏನೋ ಹೊಟ್ಟೆ ಕಿಚ್ಚಿಗೆ ಯಾವುದೋ ಪಕ್ಷದ ನೀವು ಕಾರ್ಯಕರ್ತರು ಬೆಂಬಲಿಗರಾಗ್ಬಿಟ್ಟು ಮಾಡಲಿಲ್ಲ ಅಂದರೆ ಇಲ್ಲೇನೆ ತಿಳ್ಕೊಬೇಕಲ್ಲ. ನಿಮ್ಮದೇ ಸರ್ಕಾರ BJP ಸರ್ಕಾರ ಐತಲ್ಲ, ನಾನು BJP ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ನನ್ನ ಸ್ನೇಹಿತರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಿಮ್ಮದೇ 3 ವರ್ಷ ಬೊಮ್ಮಾಯಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಯಾಕೆ ನಿಮ್ಗೆ ಕ್ಯಾಣ ಬರಲಿಲ್ಲ, ಯಾಕೆ ರೋಷ ಬರಲಿಲ್ಲ, ಜನರ ಬಗ್ಗೆ ಯಾಕೆ ಪ್ರೀತಿ ಬರಲಿಲ್ಲ? ಇವತ್ತು ರಾತ್ರೋರಾತ್ರಿ ಪ್ರೀತಿ ಬಂದ್ಬಿಡ್ತಾ? ಶ್ರೀನಿವಾಸ್ MLA ಆಗಿತ್ತಿಲ್ಲಿ ಒಬ್ಬ ನನ್ನ ಜೊತೆಲಿರೋ ಮುಖಂಡರ ಮೇಲೆಲ್ಲ ಕಾಮೆಂಟು. ಇವತ್ತು ಕೆಲಸ ಮಾಡ್ತಾ ಇರೋ ನಾನೇ ರೀ ಮಾಡೋದು. ನೆಲಮಂಗಲ ವಿಧಾನಸಭಾ ಕ್ಷೇತ್ರನ ಮಾದರಿ ಮಾಡೋದು ನಾನೇ. ನನ್ನ ಪಕ್ಷದ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾಡೋದು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾನು ಎಲ್ಲ ಎಷ್ಟೆಷ್ಟು ಗುಂಡಿ ಮುಚ್ಚಿದ್ದೀನಿ, ಎಷ್ಟೆಷ್ಟು ಟಾರ್ ಹಾಕ್ಸಿದ್ದೀನಿ, ಎಷ್ಟೆಷ್ಟು ರೋಡ್ಗಳು 4 ಪಥ ಆಗವೆ. ಬರಲಿ, ಇವ್ರ ಕಾಲದಲ್ಲಿ ಏನಾಗಿತ್ತು ಚರ್ಚೆ ಮಾಡಲಿ. ಕೇಳೋಕ್ಕೂ ಒಂದು ರೀತಿ ನೀತಿ ಇರಬೇಕಲ್ವಾ ಸ್ನೇಹಿತರಿಗೆ? ತಿಳ್ಕೋಬೇಕು. ಹಿಂದೆ ತಮ್ಮ ತಟ್ಟೆಯಲ್ಲಿ ಯಗಣ ಬಿದ್ದದೆ, ಬೇರೆ ತಟ್ಟೆಯಲ್ಲಿ ನಣಕ ಬದುಕದಾರ ಅಂತ ಬಂದು ಹೇಳಕ್ ಗೊತ್ತಿಲ್ಲ. ಅದೆಲ್ಲ ಬಿಡಬೇಕು. ಅಭಿವೃದ್ಧಿ ಮಾಡಲಿಕ್ಕೆ ಹಿಂದೆ ಆಗಿರ್ತಕ್ಕಂಥ ಕಾನೂನು ಕೆಲವೊಂದೆಲ್ಲವನ್ನೂ ಏಕಾಏಕಿ MLA ಆದ ತಕ್ಷಣ ಮಾಡೋಕ್ಕಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ನನಗೂ ಕಾಳಜಿ ಇದೆ. ಬಾಯಿ ಬಂದಂಗೆ ಏನೇನೋ ಮಾತಾಡೋದಲ್ಲ, ಮಾತಾಡೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ತೂಕ ಇರಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದವ್ರಿಗೆ ನಾನೇನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸನೇ ಉತ್ತರ. ನೀವೇ ಉತ್ತರ ಕೊಡಲ್ಲ.